ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಅಮೆರಿಕಾ ಭವಿಷ್ಯವನ್ನ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಇಬ್ಬರು ಜಾತಕ, ಇಲಾನ್ ಮಸ್ಕ್ ಮತ್ತೆ ಡೊನಾಲ್ಡ್ ಟ್ರಂಪ್. ಇವಾಗ ವಿವಾದ ಹುಟ್ಕೊಂಡಿದೆ. ಇದು ಯಾವಾಗ ಬಗೆಹರಿಯುತ್ತೆ? ಗುರುಜಿ, ನಾವೆಲ್ಲ ಕನ್ನಡಿಗರು, ಭಾರತೀಯರು, ನಮ್ಗೆ ಯಾಕೆ ಅಂತ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ವಸುದೈವ ಕುಟುಂಬ. ಅಮೆರಿಕದಲ್ಲಿ ಏನಾದರೂ ಎಕಾನಮಿ ಬಿದ್ದೋದ್ರೆ ಫಸ್ಟ್ ಎಫೆಕ್ಟ್ ಆಗೋದು ಭಾರತ ದೇಶಕ್ಕೆ. ಆದ್ರಿಂದ ಭಾರತದ ಅನೇಕ ನಾಗರಿಕರು, ಅಂದ್ರೆ ನಮ್ಮ ಸಹೋದರ ಸಹೋದರಿಯರು ಮತ್ತೆ ಕನ್ನಡಿಗರು ಅಮೆರಿಕದಲ್ಲಿ ಇದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅಮೆರಿಕಾದು ಭವಿಷ್ಯ? ಡೊನಾಲ್ಡ್ ಟ್ರಂಪ್ ಎಲ್ಲರೂ ಹೇಳ್ತಾ ಇದ್ರಿ, ಗುರುಜಿ ಫಸ್ಟ್ ನೀವು, ನಾನು ಜಾತಕ ಹೇಳಿದ್ದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ, ಡೊನಾಲ್ಡ್ ಟ್ರಂಪ್ ವರ್ಸಸ್ ಕಮಲಾ ಹ್ಯಾರಿಸ್. ಅದಕ್ಕಿಂತ ಮುಂಚೆ ಕಮಲಾ ಹ್ಯಾರಿಸ್ಗಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ವರ್ಸಸ್ ಜೋ ಬೈಡನ್. ಆಗ ಜೋ ಬೈಡನ್ ಈ ಸಲ ಗೆಲ್ಲಲ್ಲ, ಡೊನಾಲ್ಡ್ ಟ್ರಂಪೇ ಅಮೆರಿಕದ ಪ್ರೆಸಿಡೆಂಟ್ ಆಗೋದು ಅಂತ ಹೇಳಿದೆ. ಆಮೇಲೆ ಜೋ ಬೈಡನ್ ಬದಲು ಕಮಲಾ ಹ್ಯಾರಿಸ್ ಎಲೆಕ್ಷನ್ಗೆ ನಿಂತ್ಕೊಂತಾರೆ ಅಂದಾಗ ಕಮಲಾ ಹ್ಯಾರಿಸ್ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದೆ. ಯಾಕೆಂದ್ರೆ ಕಿಂಗ್ ಮೇಕರ್ ಅಮೆರಿಕದಲ್ಲಿ ಯಾರು? ಇಲಾನ್ ಮಸ್ಕ್. ಕಿಂಗ್ ಯಾರು? ಡೊನಾಲ್ಡ್ ಟ್ರಂಪ್. ನಮ್ಮ ದೇಶದಲ್ಲೂ ಕಿಂಗ್ ಮೇಕರ್ಸ್ ತುಂಬಾ ಜನ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂಬಾನಿ, ಅದಾನಿ, ಇವರೆಲ್ಲನು. ಈಗ ಇಲಾನ್ ಮಸ್ಕ್ ಜಾತಕ ನೋಡ್ತಾ, ಡೊನಾಲ್ಡ್ ಟ್ರಂಪ್ ಜಾತಕ ನೋಡ್ತಾ USA ಭವಿಷ್ಯ ಏನಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ನೋಡಿ, ಇಲಾನ್ ಮಸ್ಕ್ 28 ಜೂನ್ 1971 ಇಸ್ವಿ 7:30 ಬೆಳಿಗ್ಗೆ ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ ಇವರ ಜನನ. ಸೋಮವಾರ ಇವರ ಜನನ ಆಗುತ್ತೆ. ಇಡೀ ಪ್ರಪಂಚದಲ್ಲೇ ರಿಚೆಸ್ಟ್ ಪರ್ಸನ್ ಯಾರು ಎಲ್ಲರಿಗೂ ಗೊತ್ತಾ? ಇಲಾನ್ ಮಸ್ಕ್. ಇಡೀ ವರ್ಲ್ಡ್ಗೆ ಮನುಷ್ಯ ಕುಲದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದ್ರೆ ಇಲಾನ್ ಮಸ್ಕ್. ಟೆಸ್ಲಾ ಮತ್ತೆ ಇನ್ನೊಂದು ಅವ್ರದ್ದು ಎರಡು ಇದೆಯಲ್ಲ, ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್, ಎರಡರಿಂದನೂ ಅಷ್ಟು ಹಣ ಅವ್ರ ಹತ್ರ ಇದೆ, ಅಷ್ಟು ಬಿಲಿಯನ್ಸ್ ಹಣ ಇದೆ. ಡಿಸೆಂಬರ್ 2023 $254 ಬಿಲಿಯನ್. ಈಗ ಏನೋ US ಡಾಲರ್ ಅಲ್ಲಿ $381 ಬಿಲಿಯನ್ ಅವ್ರ ಹತ್ರ ಇದೆ ಹಣ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಜಾತಕ ಏನ್ ಹೇಳುತ್ತೆ? ಈಗೇನ್ ದಶಾಭುಕ್ತಿ ನಡೀತಾ ಇದೆ ಅಂತ ಅಂದಾಗ, ಇಲಾನ್ ಮಸ್ಕ್ ಜಾತಕ ಅವ್ರದ್ದು ಸಿಂಹ ರಾಶಿ, ಮಿಥುನ ಲಗ್ನ. ಈಗ ರಾಹು ದಶೆ, ಶುಕ್ರ ಭುಕ್ತಿ ನಡೀತಾ ಇದೆ. ಮಿಥುನ ಲಗ್ನ, ಲಗ್ನಾಧಿಪತಿ ಬುಧ ಮಿಥುನ ರಾಶಿಯಲ್ಲೇ ಸಂಚಾರ. ಸೂರ್ಯ ಮತ್ತು ಬುಧ ಮಿಥುನ ಲಗ್ನದಲ್ಲಿ. ಇವ್ರ ಜಾತಕದಲ್ಲಿ 6ನೇ ಅಧಿಪತಿ 8ನೇ ಮನೆಯಲ್ಲಿ ಅಂದ್ರೆ ಮಂಗಳ ಗ್ರಹ, 8ನೇ ಮನೆ ಅಧಿಪತಿ ಶನಿ ಮಹಾತ್ಮ 12ನೇ ಮನೆಯಲ್ಲಿ ಇರೋದ್ರಿಂದ ಇಲಾನ್ ಮಸ್ಕ್ ಜಾತಕ ವಿಪರೀತ ರಾಜಯೋಗವನ್ನ ತೋರಿಸುತ್ತೆ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ತುಂಬಾ ಸ್ಟ್ರಾಂಗು. ಚಂದ್ರ ಕೂಡ ಮಾನಸಿಕವಾಗೂ ಕೂಡ ಇಲಾನ್ ಮಸ್ಕ್ ಸ್ಟ್ರಾಂಗು. ಯಾಕೆಂದ್ರೆ ನಮಗೆ ಬುದ್ಧಿಯನ್ನ ಕೊಡುವಂಥದ್ದು ಯಾವುದು? ಬುಧ ಮತ್ತು ಗುರು. ಬುಧ ಬುದ್ಧಿಯನ್ನ ಸೂಚನೆ ಮಾಡುವಂತ ಗ್ರಹ, ಗುರು ವಿಸ್ಡಮ್ ಜ್ಞಾನ ಕಾರಕ ಗ್ರಹಗಳು. ಈ ಬುಧ ಮತ್ತು ಗುರು ತುಂಬಾ ಉತ್ತಮವಾಗಿದ್ದಾರೆ ಇಲಾನ್ ಮಸ್ಕ್ ಜಾತಕದಲ್ಲಿ. ಗುರು ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಭಾವಕುಂಡ್ಲಿಯಲ್ಲಿ, ಮತ್ತೆ ಗುರು ಮತ್ತು ಚಂದ್ರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತ ರಾಜಯೋಗದ ಜೊತೆಗೆ ಗಜಕೇಸರಿ ಯೋಗ ಇವ್ರ ಜಾತಕದಲ್ಲಿ ಕಂಡು ಬರುತ್ತೆ. ಶುಕ್ರ 9ನೇ ಮನೆ ಅಧಿಪತಿಯಾಗಿ, ಶುಕ್ರ 5ನೇ ಮನೆ ಅಧಿಪತಿಯಾಗಿ, 9ನೇ ಅಧಿಪತಿಯಾದಂತಹ ಶನಿ ದೇವರ ಜೊತೆಗಿರೋದ್ರಿಂದ
ಇವ್ರನ್ನ ಬಿಲಿಯನರ್ ಅನ್ನಾಗಿ ಮಾಡಿದೆ ಜಾತಕ. ರಾಹು ದಶ ಶುಕ್ರ ಅಂತರ್ಭುಕ್ತಿ ನಡೀತಾ ಇದೆ. ಇವರ ಹಣ ಜಾಸ್ತಿನೇ ಆಗ್ತಾ ಇದೆ, ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ರು ಕೂಡ. ಈಗ ಯಾಕೆ ಇಲಾನ್ ಮಸ್ಕ್ ಜಾತಕ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ US ನಲ್ಲಿ ಏನ್ ನಡೀತಾ ಇದೆ, ಇಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರು ಕೂಡ ಸ್ನೇಹಿತರಾಗಿದ್ರು. ಡೊನಾಲ್ಡ್ ಟ್ರಂಪ್ಗೆ ಇಂಥ ಮಗನೇ ಇರಬೇಕು ಅನ್ನೋಷ್ಟು ಪ್ರೀತಿ ಇಬ್ಬರಲ್ಲೂ ಕೂಡ ಇತ್ತು. ಇವತ್ತು ಅವರಿಬ್ಬರಲ್ಲೇ ಶತ್ರುತ್ವ ಉಂಟಾಗಿದೆ. ಯಾಕೆ ಅನ್ನೋದು ಜಾತಕ ನೋಡ್ತಾ ಇದ್ದೀವಿ. ನೋಡಿ, ಡೊನಾಲ್ಡ್ ಟ್ರಂಪ್ ಜಾತಕದಲ್ಲಿ ಅವರು 14/6/1946 ಇಸ್ವಿನಲ್ಲಿ ಡೊನಾಲ್ಡ್ ಟ್ರಂಪ್ ಜನನ ಆಗಿರುವಂಥದ್ದು. ಅವರ ಲಗ್ನ ಸಿಂಹ ಲಗ್ನ, ರಾಶಿ ಬಂದು ವೃಶ್ಚಿಕ ರಾಶಿ. ಲಗ್ನಾಧಿಪತಿಯಾದಂತಹ ಸೂರ್ಯ ಇಲಾನ್ ಮಸ್ಕ್ ಜಾತಕದಲ್ಲಿ ತನ್ನ ಲಗ್ನದಲ್ಲಿ ಸಂಚಾರ ಅಂದ್ರೆ 11ನೇ ಮನೆ, ಅಂದ್ರೆ ಇವರು ಸ್ನೇಹಿತರಾಗಕ್ಕೆ ಕಾರಣ ಏನಕ್ಕೆ ಅನ್ನೋದನ್ನ ಸೂಚನೆ ಮಾಡ್ತಾ ಇದೆ, ಸೂಚನೆಯನ್ನು ತೋರಿಸ್ತಾ ಇದೆ. ಇಬ್ಬರಿಗೂ ಕೂಡ ಋಣಾನುಬಂಧ, ಒಳ್ಳೆ ಸ್ನೇಹಿತರಾಗಿ ಇಷ್ಟು ದಿವಸ ಇದ್ರು. ಇಲಾನ್ ಮಸ್ಕ್ ಏನಂತ ಹೇಳ್ತಾರೆ, ನಾನ್ ಇರ್ಲಿಲ್ಲ ಅಂದ್ರೆ ಡೊನಾಲ್ಡ್ ಟ್ರಂಪ್ ಗೆಲ್ಲಕ್ ಆಗ್ತಿರ್ಲಿಲ್ಲ. ನಾನು ಕೂಡ ನಿಮಗೆ ಭವಿಷ್ಯ ಹೇಳಿದ್ದೆ, ಕಮಲಾ ಹ್ಯಾರಿಸ್ ಮುಂದೆ ಡೊನಾಲ್ಡ್ ಟ್ರಂಪ್ ಗೆಲ್ಲೋದು ಕಷ್ಟ ಆಗತ್ತೆ. ಆದ್ರೆ ಯಾರಿದ್ರು ಜೊತೆಗೆ, ಇಲಾನ್ ಮಸ್ಕ್ ಇದ್ದಿದ್ರಿಂದ ಡೊನಾಲ್ಡ್ ಟ್ರಂಪ್ ಗೆದ್ದರು ಅಂತ ಅವ್ರು ಹೇಳ್ತಾರೆ. ಆಗ ಈಗ ಇವರಿಬ್ಬರಿಗೂ ಕೂಡ ಶತ್ರುತ್ವ ಉಂಟಾಗಿದೆ. ಇಬ್ಬರಿಗೂ ಒಬ್ರು ನೋಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅನ್ನೋದು ನೀವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ. ಹಾಗಾದ್ರೆ ಇಲಾನ್ ಮಸ್ಕ್ ಜಾತಕ ಮಿಥುನ ಲಗ್ನ ಆಗಿರೋದ್ರಿಂದ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ಜ್ಞಾನಿ, ಇನ್ನು ಜ್ಞಾನವನ್ನ ಕಲಿಬೇಕು. ಗುರು ವಕ್ರಿಯಾಗಿದ್ದಾನೆ. ಎಷ್ಟು ಬುದ್ಧಿ ಜ್ಞಾನ ಎಷ್ಟಿದ್ರು ಕಮ್ಮಿ, ಕಲಿಬೇಕು ಅನ್ನುವಂತಹ ದಾಹ ಇವ್ರ ಜಾತಕ ತೋರಿಸುತ್ತೆ ಇಲಾನ್ ಮಸ್ಕ್ದು. ವಿಭಿನ್ನ ಸನ್ನಿವೇಶಗಳಲ್ಲೂ ಕೂಡ ಹೊಂದಿಕೊಳ್ಳುವಂತಹ ನೇಚರ್ ಇಲಾನ್ ಮಸ್ಕ್ದು. ಆದ್ರೆ ಡೊನಾಲ್ಡ್ ಟ್ರಂಪ್ ಲಗ್ನಕ್ಕೆ ವ್ಯಯಭಾವ ಚಂದ್ರ ಆಗಿರೋದ್ರಿಂದ ಮತ್ತು ಚಂದ್ರ ನೀಚನಾಗಿರೋದ್ರಿಂದ ಮಾನಸಿಕ ಸ್ಥಿತಿ ಸರಿ ಇರಲ್ಲ. ಇವ್ರದ್ದು ಸಿಂಹ ರಾಶಿ. ಇಲಾನ್ ಮಸ್ಕ್ ಯಾವ ರಾಶಿ? ಸಿಂಹ ರಾಶಿ. ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರದ ಮತ್ತೊಂದು ಹೆಸರು ಪೂರ್ವ ಪಾಲ್ಗುಣಿ. ಗುರುತಿಸುವಿಕೆಯ ಬಯಕೆ ಇರುತ್ತೆ. ಸೂರ್ಯ ಯಾವಾಗ ಲಗ್ನದಲ್ಲಿರ್ತಾನೋ ತಾನು ಗುರುತಿಸ್ಕೋಬೇಕು. ಅದಕ್ಕೆ ಇವತ್ತು ಇಲಾನ್ ಮಸ್ಕ್ ಏನ್ ಮಾಡ್ತಾ ಇದ್ದಾರೆ, ಈಗ ಅಮೆರಿಕದಲ್ಲಿ ಎರಡೇ ಪಾರ್ಟಿ ಇರೋದು, ರಿಪಬ್ಲಿಕನ್ಸ್ ಅಂಡ್ ಡೆಮೊಕ್ರಾಟ್ಸ್. ಈಗ ಮೂರನೇ ಪಾರ್ಟಿಯನ್ನ, ಇನ್ನೊಂದು ಪಾರ್ಟಿ ಇರಬೇಕು ಅನ್ನುವಂತಹ ಚಿಂತನೆ ಇಲಾನ್ ಮಸ್ಕ್ ಅಲ್ಲಿ ನಡೀತಾ ಇದೆ. ಅದನ್ನ ಸ್ಟಾರ್ಟ್ ಮಾಡುವಂತ ಶಕ್ತಿ ಕೂಡ ಇರೋದ್ರಿಂದ ಇವರ ಗುರುತಿಸುವಿಕೆ ಇವತ್ತು ಕರ್ನಾಟಕದಲ್ಲಿ ನಾವಿದ್ದು ಕೂಡ ಇಲಾನ್ ಮಸ್ಕ್ ಬಗ್ಗೆ ಮಾತಾಡುವಂತಹ ಯೋಗ ನೋಡಿ ಅವ್ರ ಜಾತಕದಲ್ಲಿ ಇದೆ. ನಾಯಕತ್ವದ ಕಡೆ ನೈಸರ್ಗಿಕವಾಗಿ ಒಲವು ಅನ್ನೋದು ಸಿಂಹ ರಾಶಿಯವ್ರಿಗೆ ಇದ್ದೇ ಇರುತ್ತೆ. ಹಾಗಾದ್ರೆ ಅಮೆರಿಕಾದ ಭವಿಷ್ಯ ಏನಾಗುತ್ತೆ ಗುರುಜಿ ಅಂತ ನೀವು ಕೇಳಿದಾಗ, ಅಮೆರಿಕ ದೇಶದ ಪ್ರೆಸಿಡೆಂಟ್ ಅಂದ್ರೆ ವೆರಿ ಪವರ್ಫುಲ್. ನಿಮ್ಗೆಲ್ಲ ಗೊತ್ತಿದೆ, ಅಮೆರಿಕದಲ್ಲಿ ಯಾರ ಪ್ರೆಸಿಡೆಂಟ್ ಆಗ್ತಾರೆ ಅವ್ರಿಗೆ ಇಡೀ ವಿಶ್ವದ ಮೇಲೆನೆ, ಬರೀ ಅಮೆರಿಕ ಒಂದೇ ಅಲ್ಲ, ಇಡೀ ವಿಶ್ವನೇ ಕೂಡ ರೆಸ್ಪೆಕ್ಟ್ ಕೊಡುತ್ತೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಆಗಿರುವಂತಹ ಸಮಯ ನವೆಂಬರ್ 5, 2024 ಪ್ರಮಾಣ ವಚನದ ಸಮಯವನ್ನ ತಗೊಂಡಾಗ ಲಗ್ನಾಧಿಪತಿ ವೀಕು, ಕಟಕ ರಾಶಿಯಲ್ಲಿ ಕುಜ ನೀಚ, ಆದ್ರೆ ವಕ್ರಿಯ ಆಗಿರೋದ್ರಿಂದ ಸ್ವಲ್ಪ ಬಲಿಷ್ಠನಾಗ್ತಾನೆ. ಮತ್ತು ರಾಹು ಮತ್ತು ಕುಜ ಜಲತತ್ವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸರಿಯಾಗಿ ಡಿಸಿಷನ್ ತಗೊಳಕ್ ಆಗಲ್ಲ ರಿಪಬ್ಲಿಕನ್ಸ್ಗೆ. ಶಾಕಿಂಗ್ ಡಿಸಿಷನ್ಸ್ ತಗೊಳ್ಳುವಂಥದ್ದು, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ಗೆ ಕೈ ಹಾಕುವಂಥದ್ದು. ಆಮೇಲೆ ಟ್ರೇಡ್ ವಾರ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು ಯಾರು? ಡೊನಾಲ್ಡ್ ಟ್ರಂಪ್. ಆಗಿನ ಕಾಲದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಕತ್ತಿ ಇಟ್ಕೊಂಡು ಯುದ್ಧ ಮಾಡ್ತಿದ್ರು. ಆಮೇಲೆ ಬಂದೂಕು, ಆಮೇಲೆ ಬಾಂಬ್ಸು, ಈಗೆಲ್ಲ ಡ್ರೋನ್ ಅಷ್ಟೇ. ಈಗ ಪಾಕಿಸ್ತಾನದ ಮೇಲೆ ಡ್ರೋನ್ ಹೋಯ್ತು, ಆಪರೇಷನ್ ಸಿಂಧೂರ, ಅಲ್ಲಿ ಯಾರು ಜನ ಕೂತಿದ್ರಾ? ಯಾರು ಇಲ್ಲ, ಸುಮ್ಮನೆ ಡ್ರೋನ್ ಅಷ್ಟೇ. ಇಲ್ಲಿಂದ ಆಟೋಮೆಟಿಕ್ ಆಗಿ ಮಾಡಿದ್ರೆ ಆ ಪಾಯಿಂಟ್ಗೆ ಹೋಗುತ್ತೆ, ಅಲ್ಲಿ ಬಾಂಬ್ ಹಾಕುತ್ತೆ, ಬರುತ್ತೆ. ಅಂತಹ ಕಾಲದಲ್ಲಿ ಇವ್ರೇನ್ ಮಾಡಿದ್ರು? ಟ್ರೇಡ್ ವಾರ್, ನಮ್ಮ ದೇಶಕ್ಕೆ ಬರುವಂತಹ ವಸ್ತುಗಳಿಗೆ ನೀವೆಲ್ಲ ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಟಬೇಕು,
ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಅದೇ ಟ್ಯಾಕ್ಸ್ ಅಂತೀವಿ, ಟ್ರೇಡ್ ವಾರ್. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಜಾತಕ ಏನ್ ಹೇಳುತ್ತೆ ನೋಡಿ. ಲಗ್ನಾಧಿಪತಿ ಸೂರ್ಯ ದಶಮ ಭಾವದಲ್ಲಿ ರಾಹುವಿನ ಜೊತೆ, ಆದ್ರೆ ಧನಾಧಿಪತಿಯಾದಂತಹ ಬುಧ ಧನಲಾಭ ಯೋಗ ಲಾಭ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಧನಯೋಗ, ಇವರ ಜನನ ರಿಚ್ ಫ್ಯಾಮಿಲಿ, ಪ್ರಾಸ್ಪರಿಟಿ, ಲಕ್ಸುರಿ, ಎಂಟರ್ಟೈನ್ಮೆಂಟ್ ಎಲ್ಲವನ್ನ ಅನುಭವಿಸುವಂತಹ ಜಾತಕ ಡೊನಾಲ್ಡ್ ಟ್ರಂಪ್. ಆದ್ರೆ ಇವ್ರದ್ದು ರಾಶಿ ಯಾವುದು? ವೃಶ್ಚಿಕ ರಾಶಿ. ಅದಕ್ಕೆ ಏನಾಗುತ್ತಾರೆ, ಇವ್ರು ಯಾರಿಗೂ ಕೂಡ ಸ್ನೇಹಿತರಾಗಿರಲ್ಲ. ಸ್ನೇಹಿತರು ಏನಾಗಿರ್ತಾರೆ? ತುಂಬಾ ಬಲಿಷ್ಠವಾಗಿರ್ತಾರೆ. ಯಾಕಂದ್ರೆ 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಸ್ನೇಹಿತರು ತುಂಬಾ ಬಲಿಷ್ಠ. ಅದಕ್ಕೆ ಅವ್ರ ಮನಸ್ಸು ಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ, ಆದ್ರೆ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅಂಡ್ ಫಿಟ್ ಪರ್ಸನ್. ಯಾರು? ಡೊನಾಲ್ಡ್ ಟ್ರಂಪ್. ಯಾಕಂದ್ರೆ ಲಗ್ನಾಧಿಪತಿ ಸಿಂಹ ಲಗ್ನ, ಅದರಲ್ಲೂ ಲಗ್ನದಲ್ಲೇ ಕುಜಗ್ರಹ. ಕುಜ ಅಂದ್ರೆ ಏನು? ಫಿಸಿಕಲ್ ಬಾಡಿ. ಫಿಸಿಕಲ್ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಡೊನಾಲ್ಡ್ ಟ್ರಂಪ್. ಆದ್ರೆ ಈಗ ಏನಾಗುತ್ತೆ ಅಮೆರಿಕದು ಅಂದಾಗ, ಈಗ ಗುರುಬಲ ಇರೋದ್ರಿಂದ ಲಗ್ನಕ್ಕೆ ಗುರುಬಲ, 11ನೇ ಮನೆ ಗುರು ಬಂದಿದ್ದಾನೆ. ಆದ್ರೆ ರಾಶಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಪೂರ್ತಿ ಟರ್ಮ್ ಕಂಪ್ಲೀಟ್ ಮಾಡಕ್ಕೆ ಕಷ್ಟ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. 2026-27ರ ನಂತರ ಡೊನಾಲ್ಡ್ ಟ್ರಂಪ್ಗೆ ಅನೇಕ ಸವಾಲುಗಳು ಮತ್ತು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. USA ಎಕಾನಮಿ ತೊಂದರೆಗೆ ಉಂಟಾದಾಗ ಇಡೀ ವಿಶ್ವಕ್ಕೇನೆ ಕೂಡ ತೊಂದರೆ ಆಗುವ ಸಾಧ್ಯತೆಗಳಿದೆ. ರಿಪಬ್ಲಿಕನ್ಸ್ ತಗೊಳ್ಳುವಂತಹ ಬ್ಯಾಡ್ ಪಾಲಿಸೀಸ್, ರಿಪಬ್ಲಿಕನ್ ಗವರ್ಮೆಂಟ್ ತಗೊಳ್ಳುವಂತಹ ಬ್ಯಾಡ್ ಪಾಲಿಸಿಯಿಂದ ಪೂರ್ತಿ ಟರ್ಮ್ 4 ವರ್ಷ ಕಂಪ್ಲೀಟ್ ಮಾಡೋದು ಕಷ್ಟ ಆಗುವಂತಹ ಸಾಧ್ಯತೆಗಳು ಇವ್ರ ಜಾತಕ ಮತ್ತೆ ಇವರು ಪ್ರಮಾಣ ವಚನ ತಗೊಂಡಂತಹ ಟೈಮು ಮತ್ತು ಇಲಾನ್ ಮಸ್ಕ್ ಅವರ ಡೇಟ್ ಆಫ್ ಬರ್ತ್ ಇದೆಲ್ಲ ತಗೊಂಡಾಗ ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.